ಅಯ್ಯೋ ಅಣ್ಣ ನೋಡಿ ಅಂಟ್ಕೊಂಡಲ್ಲ ಅಂತೆ ನೋಡಿ ಈ ಕಡೆ ಬಂದ್ಬಿಟ್ಟೈತೆ. ಬಿಸಿ ಮಮ್ಮ ಅವ್ರಿಗೆ ಹೋಗಿ ಉಗಿಬೇಕು. ಅನ್ಸೋ ಟೈಮ್ನಾಗ ಗೊತ್ತಾಗಲ್ಲ. ಬಿಸಿ ನಮ್ಗೆ ಯಾರು ಅನ್ಸ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ನೀರಾಗ್ರದು ವರ್ಷ ನಮ್ಮಯ್ಯ ಮಾಟಿನ ಯಾರನ್ನ ಬರ್ತಾರೆ ನೋಡಿ ನಿಂತ್ಕೊಂಡು ನೋಡ್ತಾವ್ರೆ. ನಮ್ಗೆ ತೀಟೇನ ಅಂತ ಆಡ್ಸಕ್ಕ ನಿಂತ್ಕೊಂಡು ನೋಡ್ತಾವ್ರೇನ ಮಮ್ಮ ಆಗಲ್ಲ ಮಮ್ಮ ಇಲ್ಲಿ ನಿಂತ್ಕೊಳಕ. ಅವ್ರೇನ ಮಾಡ್ಕೊಂಡು ಆಡ್ಸಿದ್ದೀರಿ ಆಗಲ್ಲ. ಒಂದು ಕಣ್ಣುಗಳು ಹೊರಿತಾರೆ. ಆ ಕಡೆ ಯಾರೋ ಬೆಂಕಿ ಇಕ್ಬಿಟ್ಟಿದ್ದಾರೆ. ಆ ಬೆಂಕಿ ದಗ 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 ಅಂತ ಬಂದ್ಬಿಟ್ಟು ಇಲ್ಲೆಲ್ಲ ಬಂದ ತಕ್ಷಣ ಆಮೇಲೆ ಈ ಕಡೆ ಗುಡ್ಸ್ಲುಗಳಿದ್ದಾವೆ. ಗುಡ್ಸ್ಗಳೆಲ್ಲ ಸುಟ್ಟೋಗ್ತಾರೆ ಅಂತ ನಮಗೆ ಗುಡ್ಸ್ಲ ಅಂಗಡಿಗಳೆಲ್ಲ ಸುಟ್ಟೋಗ್ಬಿಟ್ಟವು. ನೀರೆಲ್ಲ ತಂದು ಹಾಕಿ ತಣ್ಣಗೆ ಮಾಡಿಬಿಟ್ವಿ ಬೆಂಕಿನ. ನೀರು ಹಾಕಿ ನಾವು ಹಾಕ್ತಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಆ ಗುಡ್ಸ್ಲುಗಳ ಅಂಗಡಿಗಳಿದ್ದಾವಲ್ಲ ಅಂಗಡಿಗಳೆಲ್ಲ ಸುಟ್ಟೋಗ್ಬಿಟ್ಟಿರೋದು. ಸಿಕ್ಕಾಪಟ್ಟೆ ಬೆಂಕಿ ಗಾಳಿಗೆ ಏನು ದಗ 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 ಅಂತ ಹೊಡೆದ್ಬಿಟ್ಟಿತ್ತು. ತಕ್ಕಂಥ ಬಕೆಟ್ಗಳಲ್ಲಿ ನೀರು ತೊಗೊಬಂದು ಹಾಕೋದು ಪ್ರದೀಪು, ನಾನು, ಅಮ್ಮು ಎಲ್ಲರೂ, ಆಮೇಲೆ ಅಂಕಲು ಆಂಟಿ ಎಲ್ಲ ಸೇರಿ ನೀರು ತೊಗೊಬಂದು ಹಾಕಿ ಬೇಗ ಬೇಗ ಆರಿಸ್ಬಿಟ್ವಿ. ಇದಿಷ್ಟೊತ್ತಿಗೆ ಈ ಬೆಂಕಿಗೆ ಇದೆಲ್ಲ ಸುಟ್ಟೋಗ್ಬಿಡ್ತಾಯಿತ್ತು. ಹಂಗೆ ನಾನು ತೆಂಗಿನ ಗಿಡ ತೋರಿಸಿ ನಿಮಗೆ. ಈ ಗಿಡ ಈ ರೀತಿಯಾಗಿ ಇದು ಸುಟ್ಟೋಗ್ಬಿಟ್ಟಿದೆ. ಪಾಪ ಇದಕ್ಕೆ ನೀರು ಹಾಕ್ಬೇಕು ಇವಾಗ ತಂದು. ನನ್ನ ತೆಂಗಿನ ಗಿಡನೂ ಸುಟ್ಟೋಗ್ಬಿಟ್ಟಿದೆ. ನೀರು ಹಾಕ್ಬೇಕು ಇದಕ್ಕೆ ಇವಾಗ. ಬಂದು ನೀರು ಹಾಕಿ ಬೆಂಕಿ ಆರಿಸಿಲ್ಲ ಅಂದಿದ್ರೆ ಇಲ್ಲಿರೋ ಗುಡ್ಸ್ಲುಗಳ ಅಂಗಡಿಗೆಲ್ಲನೂ ಬೆಂಕಿ ಎತ್ಕೊಂಡು ಈಗ ಪೂರ್ತಿ ಗುಡ್ಸ್ಲುಗಳೆಲ್ಲ ಸುಟ್ಟೋಗ್ಬಿಡ್ತಾಯಿದೆ. ಹಿಂಗೆ ಸ್ಟ್ರೈಟ್ ಇನ್ನೊಂದು 2 ನಿಮಿಷ ಇದ್ದಿದ್ರೆ ಇವು ಅಂಟ್ಕೊಂಡ್ಬಿಡ್ತಾಯಿತ್ತು. ಸೊ ಟಕ್ಕಂತ ತೊಗೊಂಡು ಬಂದು ಇಲ್ಲಿ ನೀರು ಹಾಕಿದ್ದಕ್ಕೆ ಬೆಂಕಿ ಆರ್ತು. ಇಲ್ದಿರಿದು ಒಂದು ಸ್ವಲ್ಪ ಗಾಳಿ ಬಂದಿದ್ರೆ ಇವೆಲ್ಲ ಸುಟ್ಟೋಗ್ಬಿಡ್ತಾಯಿತ್ತು ಇವಾಗ 2 ನಿಮಿಷದಲ್ಲಿ.